ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಚಿಟ್ಟೆ ನಿತ್ಯ ನಿತ್ಯ ನಾ ಹೇಳಿದ್ ಮಾತು ಕೇಳು. ಎಲ್ಲಿದ್ಯಾ ಹೇಳು, ಮನೆಗೆ ವಾಪಸ್ ಬಂದೆ. ತೀರ್ಥ, ನೀವು ನನಗ್ ಕಾಲ್ ಮಾಡಿದ್ರ? ಹೇಳಿ ತೀರ್ಥ. ನಿತ್ಯ ನಿತ್ಯ ಅನಾಹುತ ಏನು ಮಾಡ್ಕೋಬೇಡ, ನನ್ ಹೇಳಿದ್ ಮಾತು ಕೇಳು, ಮನೆಗ್ ಬಾ. ಇಲ್ಲ, ನಾನ್ ಬರಲ್ಲ, ನಾನ್ ಸಾಯ್ಬೇಕು. ಶಟಾಪ್ ನಿತ್ಯ, ಶಟಾಪ್ ಪ್ಲೀಸ್, ನನ್ನನ್ ಸಾಯಕ್ ಬಿಡಿ. ನನ್ ಮೇಲೆ ಗೌರವ ಇದೆ ತಾನೆ? ನಾ ಹೇಳಿದ್ ಮಾತು ಕೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಪ್ಲೀಸ್, ನೀನ್ ಸಾಯ್ಬಾರ್ದು. ಎರಡನೇ ಮಾತ್ ನಡ್ಸಿದ್ರೆ ಮೊದಲನೇ ಮಾತ್ ಮೀರ್ಬೇಕಾಗತ್ತೆ, ಮೊದಲನೇ ಮಾತ್ ನಡ್ಸಿದ್ರೆ ಎರಡನೇ ಮಾತ್ ಮೀರ್ಬೇಕಾಗತ್ತೆ. ನಾನು ಏನ್ ಮಾಡ್ಲಿ ತೀರ್ಥ? ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ನಾನು ಆಲ್ರೆಡಿ ಲಾಸ್ಟ್ ಸ್ಟೇಜಲ್ಲಿ ಇದ್ದೀನಿ. ಕಾರಲ್ಲಿ ಸಾಯೋದು ಬೇಡ ಅಂತ ರೋಡಿಗೆ ಇಳ್ದು ಯಾವ್ದಾದ್ರು ಬಸ್ಸೋ ಲಾರಿಗೋ ಗೊತ್ತೀನಿ. ನೋಡೋಣವಾ, ನಾನ್ ಗಟ್ಟಿನಾ ಬಸ್ ಗಟ್ಟಿನಾ ಅಂತ. ನಾನು ಬರ್ತೀನಿ. ಐ ಆಮ್ ಸಾರಿ ತೀರ್ಥ. ನಿತ್ಯ ನಿತ್ಯ, ಚಿಟ್ಟೆ ಎಲ್ಲೋ ಹೋದ? ಕಾರ್ ಬೇರೆ ಇಲ್ಲ. ಏನ್ ಮಾಡ್ತಾ ಇದ್ಯಾ? ತೀರ್ಥ, ನನ್ಗೋಸ್ಕರ ನೀವು ಅಲ್ಲಿಂದ ಬಂದ್ರ? ಯಾಕೆ ಬಂದ್ರಿ ತೀರ್ಥ? ನೀವ್ ಹೋಗಿ, ನನ್ ಮುಖ ನಿಮಗ್ ತೋರ್ಸಲ್ಲ. ನಿತ್ಯ, ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ, ನಡಿ ಬಾ. ಬಿಡಿ ತೀರ್ಥ, ನಿಮಗೆ ನನ್ ಮೇಲೆ ಪ್ರೀತಿ ಆಸೆ ಏನು ಇಲ್ಲ ತಾನೆ? ಮತ್ ಯಾಕೆ ಈ ಕಾಳಜಿ ತೋರಿಸ್ತಿದ್ದೀರಾ? ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ ಇದು, ಬಾ ನನ್ ಜೊತೆ. ಬಿಡಿ ತೀರ್ಥ, ನಾನೇ ನಿಮಗ್ ದೊಡ್ಡ ಪ್ರಾಬ್ಲಮ್ ಅಲ್ವಾ? ಈ ಪ್ರಾಬ್ಲಮ್ನ ಯಾಕೆ ಜೊತೆ ಕರ್ಕೊಂಡು ಹೋಗ್ತೀರಾ? ನಾನು ಎಲ್ಲಿಗೂ ಬರಲ್ಲ, ನೀವ್ ಹೋಗಿ. ನನ್ ಸಾಯ್ತೀನಿ. ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಾನ್ ಹೇಳಿದ್ದು ನಿನ್ ಕೆಲ್ಸದಿಂದ ಪ್ರಾಬ್ಲಮ್ ಅಂತ, ನಿನ್ನಿಂದ ಪ್ರಾಬ್ಲಮ್ ಅಲ್ಲ. ನಡಿ ಬಾ. ಇಲ್ಲ ತೀರ್ಥ, ಪ್ಲೀಸ್ ಬಾ ನಿತ್ಯ, ಬಾ. ಬಿಡಿ. ಬಾ ನಿತ್ಯ. ನಿತ್ಯ ಏನ್ ಮಾಡ್ತಿದ್ಯಾ? ತೀರ್ಥ ಪ್ಲೀಸ್ ತೀರ್ಥ, ನನ್ ಕೈ ಬಿಡ್ಬೇಡಿ ತೀರ್ಥ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನನ್ನ ಮನೆ ಟಾಪ್ ಕೊಡ್ತೀನಿ. ಸುಭಾಷ್, ನಂಬರ್ ಎಲ್ಲ ಸಿಕ್ತಾ? ಕುಡಿ. ನಾನೇನ್ ಕೊಡ್ಬೇಕು? ನನ್ನ ಹತ್ರ ಇದೆಯಲ್ಲ. ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ಸಂಸಾರ ಮಾಡೋಣ ಅಂತ. ಸುಭಾಷ್, ಮತ್ತಿನ್ ಏನತ್ಗೆ? ಇವ್ರನ್ನ ಲಾ ಏನೋ ಓದಿಸ್ತಾ ಇದ್ದೀರಲ್ವಾ, ಅದನ್ನ ಬಿಡಿಸಿ ಅಪ್ಪನ ಜೊತೆ ಮನೇಲಿರಕ್ ಕೇಳಿ, ಮನೆ ಕೆಲಸ ಮಾಡ್ಲಿ, ಪಕ್ಕಾ ಸೂಟ್ ಆಗ್ತಾರೆ. ಸುಭಾಷ್, ಮತ್ತಿನ್ನೇನ್ ರಾಜ ಅವ್ರೆ, ಕ್ರಿಮಿನಲ್ಸ್ನ ಕ್ರಿಮಿನಲ್ ಬುದ್ಧಿ ಓಡ್ಸೇ ಹಿಡಿಬೇಕು. ಇವಾಗ ನೋಡು. ಲೌಡ್ ಸ್ಪೀಕರ್ ಹಾಕು ಸುಭಾಷ್. ಪರವಾಗಿಲ್ಲ, ನಿಮ್ಗೂ ತಲೆ ಓಡುತ್ತೆ. ಹಲೋ ಹಲೋ, ಯಾರು? ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಷ್ಟು ದುಡ್ಡನ್ನ ನೀನ್ ನನಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನೀನ್ ರಾಜೇಶನ್ ಕೊಲೆ ಮಾಡಿರೋ ವಿಚಾರನ ನಾನ್ ಪಬ್ಲಿಕ್ ಮಾಡ್ತೀನಿ.
ಯಾರೋ ನೀನು? ಹುಚ್ಚಿಡ್ದಿದ್ಯಾ ನಿನ್ಗೆ? ಏಯ್ ಹುಚ್ಚ ನಾನಲ್ಲ, ನೀನು. ಅದಕ್ಕೆ ರಾಜೇಶನ್ ಕೊಲೆ ಮಾಡಿದ್ಯಾ? ಹೇಯ್, ಯಾರೋ ನೀನು? ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಏನೋ ಸಾಕ್ಷಿ ಇದ್ಯಾ? ಸಾಕ್ಷಿ ಇದ್ರೆ ಪೊಲೀಸರು ಕೊಡು, ಅವರೇ ಹಿಡಿದು ಒಳಗಾಗ್ತಾರೆ. ಮಗದೆ ಬ್ಲಾಕ್ ಮೇಲ್ ಮಾಡ್ತೀಯಾ? ಇನ್ನೊಂದ್ ಸತಿ ಫೋನ್ ಮಾಡ್ದೆ ಅಂದ್ರೆ ನೋಡ್ಕೊ ನೀನು. ಸುಭಾಷ್, ಇಷ್ಟು ಧೈರ್ಯವಾಗಿ ಮಾತಾಡ್ದ ಅಂದ್ರೆ ಕೊಲೆಗಾರ ಇವನಲ್ಲ ಅನ್ಸುತ್ತೆ ಸುಭಾಷ್. ರಾಜಿ, ಇನ್ನೊಂದು ನಂಬರಿಗೆ ಡಯಲ್ ಮಾಡ್ತೀನಿ, ನೀನ್ ಮಾತಾಡು. ಹಲೋ, ಯಾರು? ರಾಜೇಶ್ ಅಣ್ಣ. ರಾಜೇಶನ್ ಕೊಲೆ ಮಾಡಿ ಸಿಕ್ಕಾಕೊಳ್ದೆ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ಯಾ? ನಿನ್ನ ಬಿಟ್ಬಿಡ್ತೀನ? ನೀನ್ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ಏಯ್, ಯಾರು ನೀನು? ಎಲ್ಲಿಗೆ ಹೇಳೋ? ಯಾವ ಸಾಕ್ಷಿ ಬಗ್ಗೆ ಮಾತಾಡ್ತಾ ಇದೀಯಾ? ರಾಜೇಶ ನಮ್ ಪಕ್ಷದವನ್ ಕಣೆ, ಅವನು ನಾವ್ಯಾಕೆ ಕೊಲ್ಬೇಕು? ಓ, ನಿನ್ ಜನ್ಮನೇ ಇಷ್ಟೇ ಇರಬೇಕು. ಇವ್ರು ಕಾಲ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಳ್ಳೋದು. ನಿನ್ನ ಹತ್ರ ದುಡ್ಡು ಹಿಂದೆ ಇದ್ರೆ ಹೋಗಿ ಭಿಕ್ಷೆ ಬೇಡು. ಇದೇ ಫೋನು. ಈಗ ಉಳಿದಿರೋದು ರಾಜ್, ಅವನ ಹತ್ರ ನಾನ್ ಮಾತಾಡ್ತೀನಿ. ರಾಜೇಶನ್ಗೆ ಬೆಂಕಿ ಹಚ್ಚಿದ್ ನೀನೆ ಅಂತ ನನ್ನ ಹತ್ರ ಸಾಕ್ಷಿ ಇದೆ. ಏನ್ ಸಾಕ್ಷಿ ಇದೆ? ಸುಭಾಷ್, ವಿಡಿಯೋ ಸಾಕ್ಷಿ ಇದೆ ನನ್ನ ಹತ್ರ. ಬೆಂಕಿ ಗಟ್ಟಿಗೀರಿದ್ದು ನೀನೇ ತಾನೆ? ರಾಜೇಶನ್ಗೆ ಬೆಂಕಿ ಕೊಟ್ಟಿದ್ ನೀನೇ ತಾನೆ? ಆ ವಿಡಿಯೋ ನಿನ್ಗೆಂಗ್ ಸಿಕ್ತು? ನಿನಗೇನ್ ಬೇಕು ಹೇಳೋ? ನನಗೆ ದುಡ್ಡು ಬೇಕು. ಎಲ್ಲಿಗೆ ಬರ್ಬೇಕು? ಅಂದ್ರೆ ಕೊಲೆಗಾರ ಇವನೇ ಸುಭಾಷ್. ಅದಕ್ಕೆ ಅಷ್ಟೊಂದು ಹೆದರ್ಕೊಂಡು ಮಾತಾಡಿದ್ದವನು. ಇವ್ನ್ ಯಾರಂತ ಇವತ್ತು ಗೊತ್ತಾಗುತ್ತದ್ಗೆ. ಅವನ ಜೊತೆ ಮಾತಾಡಿ ನಾನು ಹೇಳ್ತೀನಿ. ಸುಭಾಷ್, ನಾನು ನಿನ್ ಜೊತೆ ಬರ್ತೀನಿ. ಬೇಡ, ಅದಕ್ಕೆ ಅವ್ನ್ ಕಿಲ್ಲರ್ ಆಗಿರೋದ್ರಿಂದ ಅವ್ನ್ ಒಬ್ನೇ ಬರಲ್ಲ. ಸುಮ್ನೆ ನೀವು ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಒಬ್ನೇ ಹೋಗಿದ್ ಬರ್ತೀನಿ. ಸರಿ ಸುಭಾಷ್, ಆದ್ರೆ ಹುಷಾರು. ಬರ್ತೀನಿ ಅದಕ್ಕೆ. ನಿತ್ಯ, 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 ಇಲ್ಲಿ ನೋಡಮ್ಮ, ಕಣ್ಬಿಡು. ನೋಡಿಲ್ಲಿ ಕಾವೇರಿ ಆಂಟಿ ಬಂದಿದ್ದಾರೆ, ನೋಡಲ್ವಾ ನೀನು? ಕಣ್ಬಿಡು. ಯಾಕೆ ಈ ತರ ಮಾಡ್ಕೊಂತೀರೋ ಏನಪ್ಪ? ಒಳ್ಳೆ ಎಜುಕೇಟೆಡ್ ಆಗಿ ನೀನ್ ಈ ತರನ ಮಾಡ್ಕೊಳ್ಳೋದು? ಕಣ್ಬಿಡು ನಿತ್ಯ. ಡಾಕ್ಟ್ರೆ, ನನ್ನ ಮಗಳಿಗೆ ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೆ? ಶಾಂತಾರಾಮ್, ನಿಮ್ಮ ಮಗಳು ಓವರ್ ಡೋಸ್ ತಗೊಂಡಿದ್ದಾಳೆ. ಆದ್ರೆ ಪ್ರಾಣಕ್ಕೇನು ತೊಂದರೆ ಆಗದೆ ಇರೋ ತರ ನಾನು ನೋಡ್ಕೊಳ್ತಾ ಇದ್ದೀನಿ. ತೀರ್ಥ, ಏನಪ್ಪ ಇದೆಲ್ಲ? ಏನ್ ಪರಿಸ್ಥಿತಿ ತಂದಿಟ್ರಿ ನೀವು? ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ, ಆಚೆ ಹೋಗಿ ಮಾತಾಡೋಣ. ಬನ್ನಿ. ಅಂಕಲ್, ನಿಮ್ ಮಗಳು ಒಂದ್ ಚಿಕ್ಕ ವಿಷಯನ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾಳೆ. ಅವಳು ನಮ್ಮ ಪಕ್ಷಕ್ಕೆ ಸೇರದೇ ಇಷ್ಟ ಇರಲಿಲ್ಲ. ಆದ್ರೂ ಮತ್ತೆ ನಾನ್ ನಿಮ್ಗೆ ಕಾಲ್ ಮಾಡಿ ತೊಂದ್ರೆ ಕೊಡಲ್ಲ. ಪ್ಲೀಸ್, ನನ್ನ ಸಾಯಪ್ಪಿಡಿ. ಇವತ್ ನಾನು ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಏನಾಗ್ತಾಯ್ತು ಗೊತ್ತಾ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ತೀರ್ಥ? ನೀನು. ಅವಳ ಮನಸ್ಸಲ್ಲಿ ಮದುವೆ ಆಸೆ ಹುಟ್ಟಿಸಿದ್ದು ನೀನು, ನಿಶ್ಚಿತಾರ್ಥವರೆಗೂ ತಗೊಂಡೋಗಿದ್ದು ನೀನು.
ಹೊರೆ ಗಳಿಗೆಯಲ್ಲಿ ನಿನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಆ ಹೂ ಮಾರೋಳು ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಮಗಳು ಬಾಳು ಹಾಳು ಮಾಡಿದವ್ರು ಯಾರು? ನೀನು. ಏನಂಕಲ್ ಹೀಗೆ ಹೇಳ್ತಿದ್ದೀರಾ? ಅಂಕಲ್, ಅದು ಪರಿಸ್ಥಿತಿ ಹಾಗಿತ್ತು. ನಿನ್ನ ಪರಿಸ್ಥಿತಿ ಕೆಟ್ಟದಾಗತ್ತೆ ಅಂತೇಳಿ ಅದನ್ನ ತಪ್ಪಿಸ್ಕೊಳಕ್ಕೆ ನನ್ನ ಮಗಳು ಬಾಳೆ ಯಾಕಯ್ಯ ನೀನು ಹಾಳು ಮಾಡ್ತೀಯಾ? ಅಂಕಲ್, ನಾನು ಆ ಸಮಯದಲ್ಲಿ ತಗೊಂಡಿದ್ದ ಡಿಸಿಷನ್ ತುಂಬಾ ಕರೆಕ್ಟ್ ಆಗೇ ಇತ್ತು. ನನ್ನನ್ನು ದೂರಬೇಡಿ. ನಿರ್ಧಾರ, ನಿನ್ನ ನಿರ್ಧಾರ ನಿನ್ನ ಸ್ವಾರ್ಥ, ರಾಜಕೀಯ ಸ್ವಾರ್ಥದ್ದು. ಗುಡ್. ಶಾಂತಾರಾಮ್ ಸರ್, ನಿನ್ ಸ್ವಾರ್ಥಕ್ಕಾಗಿ ನನ್ನ ಮಗಳ ಬದುಕನ್ನು ಹಾಳು ಮಾಡಿಟ್ಟಲ್ಲ ನೀನು. ಅವಳ ಜೀವನ ಹೆಂಗೆ ಮುಂದೆ? ನೋಡಿ ಅಂಕಲ್, ಈ ವಿಷಯದ ಬಗ್ಗೆ ಈಗಾಗಲೇ ಮಾತಾಗಿದೆ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ನನಗೆ ನನ್ನದೇ ಆದ ಗುರಿಗಳಿದೆ, ನಾನು ಅದನ್ನ ಮುಟ್ಟೋವರೆಗೂ ನಾನು ಮದುವೆ ಆಗಲ್ಲ ಅಂತ ನಿಮ್ಗೂ ಹೇಳಿದ್ದೆ, ಅಪ್ಪಂಗೂ ಹೇಳಿದ್ದೆ. ಆದ್ರೆ ನಿರ್ಧಾರ ಮಾಡಿದವ್ರು ಯಾರು? ನೀವು. ಈಗ ಸಮಸ್ಯೆ ಆಗ್ತದೆ ಅಂತ ನನ್ನನ್ನು ದೂರ್ತಾ ಇದ್ದೀರಾ? ಬನ್ನಿ ಮೇಲೆ ಹೋಗೋಣ. ಇದಳು ನಿತ್ಯ, ನೋಡಿಲಿ ನೋಡಿಲಿ ಯಾರು ಬಂದಿದ್ದಾರೆ ನೋಡಿಲಿ. ನಿಮ್ ಮಗಳಿಗೆ ಪ್ರಜ್ಞೆ ಬಂದಿದೆ. ಹೌದಾ? ನಿತ್ಯ, ನಿತ್ಯ, ಏನಮ್ಮ ಇದೆಲ್ಲ? ಯಾಕೆ ಹೀಗೆ ಮಾಡ್ಕೊಂಡೆ? ಈ ನೋಡೋ ಮಗಳು ನಿನ್ಗೇನಾದ್ರೂ ಏನ್ ಗತಿ? ಅಪ್ಪ, ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ. ನಾನು ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ಅನಿಸ್ತಿದೆ. ನಿತ್ಯ, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಿನ್ನೆ ಸ್ವಲ್ಪ ಕೋಪ ಬಂತು, ಅದಕ್ಕೆ ಬೈದೆ. ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋದಾ? ನಾನು ಸ್ವಲ್ಪ ಪ್ರೆಷರಲ್ಲಿದ್ದೀನಿ, ಅರ್ಥ ಮಾಡ್ಕೊ. ನಾನು ನಿಮ್ಮ ಒಳ್ಳೇದನ್ನೇ ಬಯಸ್ತೀನಿ ತೀರ್ಥ. ಸರಿ, ನಂಗೆ ಒಳ್ಳೇದನ್ನೇ ಬಯಸ್ತೀಯ ಅಲ್ವಾ? ನಾನು ಏನಾದ್ರೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲ ಬೇಡ್ಕೋತೀನಿ. ಎಲೆಕ್ಷನ್ ಮುಗಿಯೋವರೆಗೂ ನೀವಿಬ್ರು ಸುಮ್ಮನಿದ್ಬಿಡಿ. ಆಯ್ತಪ್ಪ, ನೀವು ಹೇಳ್ದಾಗ ಕೇಳ್ತೀವಿ, ಸುಮ್ಮನೆ ಇರ್ತೀವಿ. ಆದ್ರೆ ಎಲೆಕ್ಷನ್ ಮುಗಿದ್ಕೂಡ್ಲೆ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಡು.